ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ದಿನ ನಮ್ಮ ಯೇಸುವಿನ ವಾಕ್ಯ ಧ್ಯಾನಿಸಲು ಅನುದಿನದ ಧ್ಯಾನ ನಿಮ್ಮ ಬಳಿಗೆ ತರ್ತಿದ್ದೇನೆ. ಬನ್ನಿ ಹಾಗಾದರೆ ದೇವರ ವಾಕ್ಯ ಧ್ಯಾನಿಸುವ ಹಾಗೆ ನಮ್ಮ ಹೃದಯ ಸಿದ್ಧಪಡಿಸಿಕೊಳ್ಳೋಣ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ಉದಯ ಕಾಲ ಸಮಯದಲ್ಲಿ ನಮ್ಮ ಹೃದಯಕ್ಕೆ ಅಗತ್ಯವಾಗಿರುವ ಹಾಗೂ ಯಾರ್ಯಾರು ಯಾವ್ಯಾವ ಸ್ಥಳದಿಂದ ವೀಕ್ಷಿಸುತ್ತಿದ್ದಾರೋ ಅಂಥವರೆಲ್ಲರ ಅವಶ್ಯಕತೆಗಳನ್ನು, ಪ್ರತಿಯೊಬ್ಬರ ಸ್ಥಿತಿಗತಿಗಳನ್ನು ಅರಿತಿರುವಂತೆ ನಿಮ್ಮ ವಾಕ್ಯದ ಮೂಲಕ ನಮ್ಮೆಲ್ಲರೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್. ದೇವರಿಗೆ ಸ್ತೋತ್ರ. ಚೆನ್ನಾಗಿದ್ದೀರಾ ಅಂದರೆ ಆರೋಗ್ಯವಾಗಿದ್ದೀರಾ ಎಂಬುದಾಗಿ ಕೇಳ್ತಿದ್ದೇನೆ. ಅಷ್ಟು ಮಾತ್ರವಲ್ಲ, ಆಧ್ಯಾತ್ಮಿಕವಾಗಿಯೂ ಕೂಡ ಚೆನ್ನಾಗಿದ್ದೀರಾ? ನಿಮ್ಮ ಮನಸ್ಸಿಗೆ ನೆಮ್ಮದಿ ಇದೆಯಾ? ಬಹಳಷ್ಟು ಜನರಿಗೆ ದುಡ್ಡಿರುತ್ತೆ, ಆದರೆ ನೆಮ್ಮದಿ ಇರಲ್ಲ. ಕೆಲವರಿಗಂತೂ ನಾನಾ ವಿಧವಾದ ಬಾಧೆಗಳು ಇರ್ತವೆ. ಅಂದರೆ ಮೈ ಹುಷಾರಿಲ್ಲದಿದ್ದರೆ ಮನೆಯಲ್ಲಿ ಸರಿಯಾಗಿರಲ್ಲ, ಮನೆಯಲ್ಲಿ ಸರಿಯಾಗಿದ್ದರೆ ಆಫೀಸಲ್ಲಿ ಸರಿಯಾಗಿರಲ್ಲ. ನಾವು ಒಂದಲ್ಲ ಒಂದು ಹೋರಾಡ್ತಲೇ ಇದ್ದೇವೆ. ಬಟ್ ದೇವರನ್ನು ಹೊಂದಿಕೊಂಡಂಥವರು, ಆತನಿಗೆ ನಮ್ಮ ವಿಜ್ಞಾಪನೆ ತಿಳಿಯಪಡಿಸುವುದಾದರೆ ಪ್ರತಿ ವಿಷಯವನ್ನು ಆತನು ಸರಿಪಡಿಸುವ ಆತನಾಗಿರೋದ್ರಿಂದ ನಾವು ಬಹಳ ಚೆನ್ನಾಗಿರಬಲ್ಲೆವು ಕರ್ತನಲ್ಲಿರುವಾಗ. ಬಹಳಷ್ಟು ಸಾರಿ ನಾವು ಹೇಳ್ತಿರ್ತೇವೆ, ನಾವು ದೇವರನ್ನು ನಂಬಿದ್ದೇವೆ, ಆದರೆ ನಮಗೆ ಯಾಕೆ ಇಷ್ಟೊಂದು ಕಷ್ಟಗಳಿವೆ? ಏನು ಸಂಪಾದಿಸ್ಲಿಕ್ಕಾಗ್ತಿಲ್ಲ? ಏನು ಸಂಪಾದನೆ ಅಂದರೆ ಏನು? ದುಡ್ಡು 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 ದುಡ್ಡಿಗೋಸ್ಕರವೇ ಮನುಷ್ಯ ಬದುಕುತ್ತಿದ್ದಾನೆ. ದುಡ್ಡು ಸಂಪಾದನೆಯೇ ಧ್ಯೇಯವಾಗಿದೆ. ದುಡ್ಡಿಗೋಸ್ಕರವೇ ಪ್ರಯಾಸ, ದುಡ್ಡಿಗೋಸ್ಕರವೇ ಪರಿಶ್ರಮ, ಹೌದಲ್ಲವೇ? ಈ ದಿನ ಮನುಷ್ಯ ಎಷ್ಟೇ ಸಂಪಾದಿಸಿದರೂ ಉಳಿತಾಯವಾಗ್ತಿಲ್ಲ, ಎಷ್ಟೇ ಸಂಪಾದಿಸಿದರೂ ತೃಪ್ತಿ ಆಗ್ತಾ ಇಲ್ಲ. ಬಟ್ ಕ್ರಿಸ್ತನನ್ನು ಅರಿತವರ ವಿಷಯದಲ್ಲಿ ಪೌಲನು ಹೇಳ್ತಾನೆ, ನಾನು ಕ್ರಿಸ್ತನನ್ನು ಸಂಪಾದಿಸಬೇಕೆಂಬ ಆಸೆ, ಇನ್ನೂ ಹೆಚ್ಚಾಗಿ ಕ್ರಿಸ್ತನನ್ನು ಸಂಪಾದಿಸಬೇಕೆಂಬ ಆಸೆ ಎಂದು ಹೇಳ್ತಾನೆ. ಅಂದರೆ ನಾನು ಈಗಾಗಲೇ ಕ್ರಿಸ್ತನನ್ನು ಸಂಪಾದಿಸಿದ್ದೇನೆ ಅಂತಲ್ಲ, ಯಾಕೆಂದ್ರೆ ಆತನು ನಿತ್ಯನಾದ ದೇವರಾಗಿದ್ದಾರೆ, ಆತನು ಮಹೋನ್ನತನಾದ ದೇವರು. ಆತನ ಕುರಿತು ನಾವು ಎಷ್ಟೇ ಅರಿತರೂ ಕೂಡ ಇನ್ನೂ ಆತನ ಕುರಿತು ನಾವು ಅರಿತುಕೊಳ್ಳಬೇಕಾದದಿದೆ. ದುಡ್ಡುಳ್ಳವರನ್ನು ನೋಡಿರಿ, ಇನ್ನೂ ಸಂಪಾದಿಸಬೇಕೆಂಬ ಆಸೆ ಇರುತ್ತೆ. ಒಬ್ಬ ಆಧ್ಯಾತ್ಮಿಕ ವಿಶ್ವಾಸಿಗೆ ಇನ್ನೂ ನಾನು ಆತ್ಮಿಕವಾಗಿ ಬಲಗೊಳ್ಳಬೇಕು, ಕ್ರಿಸ್ತನನ್ನು ಸಂಪಾದಿಸಬೇಕು, ಕ್ರಿಸ್ತನ ಪ್ರೀತಿಯಿಂದ ತುಂಬಲ್ಪಡಬೇಕು, ಕ್ರಿಸ್ತನಿಗೋಸ್ಕರ ಆತ್ಮಗಳನ್ನು ಸಂಪಾದಿಸಬೇಕು, ಆತ್ಮಗಳನ್ನು ಗೆಲ್ಲಬೇಕು. ನಮ್ಮಂತಹ ದೈವ ಸೇವಕರ ಆಸೆ ಏನಾಗಿರಬೇಕೆಂದರೆ ದುಡ್ಡಲ್ಲ, ಹೆಸರು ಪ್ರಖ್ಯಾತಿಗಳಲ್ಲ, ಆತ್ಮಗಳನ್ನು ಸಂಪಾದಿಸಬೇಕು. ಅದನ್ನೇ ದೇವರು ಮೆಚ್ಚುವಂತಹ ಸೇವೆಯಾಗಿದೆ. ಹಾಗಾದರೆ ಆತ್ಮ ಸಂಪಾದಿಸಬೇಕೆಂಬ ಆಸೆ ಇದೆಯಾ, ಇಲ್ಲವೇ ಮನುಷ್ಯರನ್ನು ಒಟ್ಟುಗೂಡಿಸುವ ಭಾರ ಏನಾದರೂ ಇದೆಯಾ ಎನ್ನುವಂಥದ್ದು ಈ ದಿನ ಕ್ರೈಸ್ತಿಯ ಸೇವೆಯಲ್ಲಿ ಇದು ಪ್ರಶ್ನಾರ್ಥಕವಾಗಿಯೇ ಉಳ್ಕೊಂಡಿದೆ. ಮತ್ತು ನೀವು ನಿಮ್ಮ ಜೀವಿತದಲ್ಲಿ ಏನೋ ಸಂಪಾದಿಸಬೇಕೆಂಬ ಆಸೆ ಉಳ್ಳವರಾಗಿರಬಾರದು. ನಿಮ್ಮ ಮನಸಾಕ್ಷಿಯನ್ನು ಭದ್ರವಾಗಿ ಕಾಪಾಡಿಕೊಳ್ಳುವುದನ್ನು ಕಲಿಯಬೇಕು. ಕ್ರಿಸ್ತನನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ನಾವು ಕೆಲವೊಂದು ಸಾರಿ ದುಡ್ಡಿಗೆ ನೋ ಅಂತ ಹೇಳಬೇಕು, ಅನ್ಯಾಯದ ಸೊತ್ತಿಗೆ ನೋ ಅಂತ ಹೇಳಬೇಕು, ಹೌದಲ್ಲವೇ? ಕೆಲವೊಂದು ಗೌರ್ಮೆಂಟ್ ಆಫೀಸ್ನಲ್ಲಿ ಕೆಲಸ ಮಾಡುವವರಿಗಿರುವ ದೊಡ್ಡ ಶೋಧನೆ ಏನೆಂದರೆ, ಮುಖ್ಯವಾಗಿ ಕೆಲವೊಂದು ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ಬಹಳಷ್ಟು ಲಂಚ ಬರ್ತಿರುತ್ತೆ. ಅಂದರೆ ಲಂಚ ಕೊಡುವಂಥವರು ಬರ್ತಾ ಇರ್ತಾರೆ. ಎಲ್ಲಾ ಸ್ಟೇಜ್ನಲ್ಲಿ ಲಂಚ ಕೊಡುವುದಕ್ಕಾಗಿ ಕೆಲವರು ಮುಂದೆ ಬರ್ತಾರೆ. ನೀವೊಬ್ಬ ಆಫೀಸರ್ ಆಗಿ ತಗೊಳ್ಳಲ್ಲ ಅಂದರೆ ನಿಮ್ಮ ಮೇಲಿರುವವರು ಕೆಳಗಿರುವವರು ಬೈತಾರೆ. ಅಂತಹ ಶೋಧನೆಗಳನ್ನು ತಾಳಿಕೊಳ್ಳುವುದಕ್ಕಾಗಿ ಕೆಲವರು ಲಂಚಕ್ಕಾಗಿ ಕೈ ಚಾಚುತ್ತಾರೆ. ಲಂಚಕೋರರ ಮನೆ ಸುಟ್ಟು ಹಾಕಲ್ಪಡುವುದು ಎಂದು ದೇವರ ವಾಕ್ಯ ಹೇಳ್ತದೆ. ಲಂಚದಿಂದ ಸಂಪಾದಿಸಿದ್ದು ಬಾಯಿಗೆ ರುಚಿಯಾಗಿರಬಹುದೇನೋ, ಆದರೆ ಹೊಟ್ಟೆಯೊಳಗೆ ಮಣ್ಣಾಗ್ತದೆ ಎಂಬುದಾಗಿ ಕೂಡ ಬೈಬಲ್ ಹೇಳುತ್ತದೆ. ನನ್ನ ತಂದೆ ಒಂದು ಡೆಪ್ಯೂಟಿ ಇಂಜಿನಿಯರ್ ಆಗಿದ್ದಾಗ, ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿದ್ದಾಗ ಬಹಳ ದುಡ್ಡು ಬರ್ತಿತ್ತು. ರೈತರು ದುಡ್ಡು ತಂದು ಆ ಹೊಲಗಳಿಗೆ ನೀರು ಬಿಡುವುದಕ್ಕಾಗಿ, ಅಂದರೆ ಅಕ್ರಮವಾಗಿ, ಅಂದರೆ ಎಲ್ಲರಿಗೂ ಬಿಡಬೇಕಾದ ನೀರು ಬರೀ ನಮಗೆ ಬರಬೇಕೆಂಬ ಆಸೆಯಿಂದ ಆ ಲಾಟ್ ಎತ್ತುವುದಕ್ಕಾಗಿ ಅವರು ಎಷ್ಟೋ ಕಂತೆಯಾಗಿ ದುಡ್ಡು ತರ್ತಿದ್ರು. ಹಣ್ಣು ಹಂಪಲು ಅದು ಇದು ಎಂಬುದಾಗಿ ಅಂತ ಎಷ್ಟೊಂದು ತಂದು ಕೊಡ್ತಾ ಇದ್ರು. ನಾನು ಚಿಕ್ಕವನಾಗಿದ್ದಾಗ ಇನ್ನೂ ನೆನಪಿದೆ, ನಮಗೆ ಎಲ್ಲವೂ ಸಮೃದ್ಧಿಯಾಗಿರ್ತಾ ಇತ್ತು. ಆಯಾ ಸೀಸನ್ಗೆ ತಕ್ಕಂತೆ ಎಲ್ಲಾ ಫ್ರೂಟ್ಸ್ಗಳು ಅಲ್ಲಿ ಕುಪ್ಪಿಯಾಗಿರ್ತಿದ್ವು. ಒಂದು ಒಳ್ಳೆ 4 ಹಸುಗಳಿದ್ವು. ಹಾಗೂ ಗೌರ್ಮೆಂಟ್ ವತಿಯಿಂದ ಕೊಟ್ಟಿರುವ ಕೆಲಸಗಾರರೆಲ್ಲ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿದ್ರು. ಕಾರು, ಜೀಪು ಮತ್ತು ಆಡಂಬರವಾದ ಬದುಕಿತ್ತು. ಸರ್ಕಾರದ ಸಂಬಳಕ್ಕಿಂತಲೂ 10 ಪಟ್ಟು ಮೇಲಿನ ಆದಾಯ ಬರ್ತಿತ್ತು. ಆದರೆ ನಿಮಗೆ ಗೊತ್ತಾ, ನಮಗೆ ಸಮಾಧಾನವೇ ಇರ್ತಿರಲಿಲ್ಲ. ನಾವು 8 ಮಂದಿ ಮಕ್ಕಳಿದ್ದೆವು, ನಮಗೆ ಆರೋಗ್ಯವೇ ಇರ್ತಿರಲಿಲ್ಲ.
ಯಾವಾಗ ನೋಡಿದ್ರೂ ಕೂಡ ಒಬ್ರಿಗಲ್ಲ ಒಬ್ರಿಗೆ ಕೆಮ್ಮು, ಜ್ವರ, ಹಾಸ್ಪಿಟಲ್ ಔಷಧಿ ಎಂದು ತಿರುಗಾಡ್ತಲೇ ಇದ್ದೆವು. ಯಾವಾಗಲೂ ನಮ್ಮ ತಂದೆ ನಮ್ಮ ತಾಯಿಯ ಮೇಲೆ ಕೋಪಗೊಳ್ಳುತ್ತಾ ಮನೆಯಲ್ಲಿ ಕೆರ್ಚಿ ಕೂಗಾಡ್ತಾ ಇದ್ರು. ಸಮಾಧಾನ ಇರ್ತಿರಲಿಲ್ಲ, ಸಂತೃಪ್ತಿ ಇರ್ತಾ ಇರಲಿಲ್ಲ. ಜೂಜಾಟ ಆಡಿ ತಮ್ಮ ದುಡ್ಡೆಲ್ಲ ಕಳೆದುಕೊಳ್ತಾ ಇದ್ರು. ಆ ಒಂದು ಕ್ಲಬ್ಗಳಿಗೆ ಹೋಗಿ ಇಷ್ಟ ಬಂದಂತೆ ಜೀವಿಸ್ತಾ ಇದ್ರು. ಅಂತಹ ಪರಿಸ್ಥಿತಿಯಲ್ಲಿ ಯೇಸು ನಮ್ಮ ತಂದೆಗೆ ಸಂಧಿಸಿದ್ರು. ನಮ್ಮ ತಂದೆ ರಕ್ಷಣೆ ಹೊಂದುವಾಗ ತಮ್ಮ ಪಾಪಗಳನ್ನೆಲ್ಲ ಒಪ್ಪಿಕೊಂಡ್ರು. ಆ ರೈತರ ಬಳಿಗೆ ಹೋಗಿ, ಆ ಕಾಂಟ್ರಾಕ್ಟರ್ಸ್ ಬಳಿಗೆ ಹೋಗಿ ತೆಗೆದುಕೊಂಡ ಲಂಚದ ವಿಷಯದಲ್ಲಿ, ನೋಡ್ರಪ್ಪ, ನೀವು ನನಗೆ ಎಷ್ಟು ಕೊಟ್ಟಿದ್ದೀರೋ, ನಾನು ಎಷ್ಟು ತೆಗೆದುಕೊಂಡಿದ್ದೇನೋ ಗೊತ್ತಿಲ್ಲ, ಆದರೆ ನೋಡಿ, ಈಗ ನಾನು ಮಾರ್ಪಟ್ಟಿದ್ದೇನೆ, ಅದಕ್ಕೆ ನಿನ್ನ ಹಣ ತಿರುಗಿ ಕೊಡ್ತಿದ್ದೇನೆ. ಇನ್ನೆಂದಿಗೂ ನನಗೆ ಲಂಚ ಕೊಡಬೇಡಿರಿ, ನಾನು ಯೇಸು ಕ್ರಿಸ್ತನನ್ನು ನಂಬಿದ್ದೇನೆ ಎಂಬುದಾಗಿ ಧೈರ್ಯದಿಂದ ನನ್ನ ತಂದೆ ಹೇಳ್ತಾ ಇದ್ರು. ಆ ನಂತರ ನಮ್ಮ ತಂದೆಗೆ ಬರುವ ಸಂಬಳದಿಂದ 8 ಮಂದಿ ಮಕ್ಕಳನ್ನು ಪೋಷಿಸುವುದಕ್ಕಾಗಿ ಯಾವ ಗೌರ್ಮೆಂಟ್ ವೆಹಿಕಲ್ಸ್ ಬಳಸದೆ, ಕೆಲಸಗಾರರನ್ನು ಬಳಸದೆ ಬಹಳ ಕಷ್ಟವಾಯಿತು ಕೆಲವು ದಿನ. ನನಗಂತೂ ಬಹಳ ಕೋಪ ಬರ್ತಾ ಇತ್ತು. ಏನಪ್ಪ, ಇಲ್ಲಿಯ ತನಕ ನಮಗೆ ಬೇಕಾದದ್ದೆಲ್ಲ ಕೊಡಿಸ್ತಾ ಇದ್ರಿ, ಆದರೆ ಈಗ ಬರೀ ರಸಮನ್ನ ತಿನ್ನಿಸ್ತಾ ಇದ್ರಿ, ಈಗೇನು ನಾವು ಕಾಲ್ನಡಿಗೆಂದು ಹೋಗ್ತಿದ್ದೇವೆ ಎಂದು ಕೋಪಗೊಂಡಾಗ ನನ್ನ ತಂದೆ ಹೇಳಿದ್ರು, ಮಗನೇ, ಕ್ರಿಸ್ತನ ನಿಮಿತ್ತ ಸ್ವಲ್ಪ ಸಹಿಸಿಕೋ ಎಂದು ನನ್ನ ತಂದೆ ಹೇಳಿದಾಗ ನನಗೆ ಅರ್ಥ ಆಗಲಿಲ್ಲ. ಆದರೆ ರಕ್ಷಿಸಲ್ಪಟ್ಟ ನಂತರ ನಾನು ನೋಡಿದ್ದೇನೆ, ಸ್ವಲ್ಪ ದಿನಗಳಲ್ಲಿಯೇ ನಮ್ಮ ಕುಟುಂಬದಲ್ಲಿ ದೇವರು ಎಲ್ಲವನ್ನೂ ಕೊಟ್ಟರು, ಎಲ್ಲಕ್ಕಿಂತಲೂ ಮಿಗಿಲಾಗಿ ಪ್ರಶಾಂತತೆಯನ್ನು ಕೊಟ್ಟರು. ಬೈಬಲ್ನಲ್ಲಿ ಜ್ಞಾನೋಕ್ತಿಗಳ ಪುಸ್ತಕ 16ನೇ ಅಧ್ಯಾಯದ 8ನೇ ವಚನ ಓದುತ್ತಿದ್ದೇನೆ, ಕೇಳಿರಿ. ಅನ್ಯಾಯದಿಂದ ಗಳಿಸಿದ ಬಹು ಧನಕ್ಕಿಂತಲೂ ನ್ಯಾಯದಿಂದ ಕೂಡಿಸಿದ ಅಲ್ಪಧನವೇ ಲೇಸು. ಅನ್ಯಾಯದಿಂದ ಗಳಿಸಿದ ಬಹು ಧನಕ್ಕಿಂತಲೂ ನ್ಯಾಯದಿಂದ ಕೂಡಿಸಿದ ಅಲ್ಪಧನವೇ ಲೇಸು. ನೀತಿಯಿಂದ ಸಂಪಾದಿಸಿರುವಂಥದ್ದು ಸ್ವಲ್ಪವಾಗಿದ್ರೂ ಕೂಡ ಅದು ಶ್ರೇಷ್ಠವಾದದ್ದಾಗಿರುತ್ತೆ, ಅದು ನಮಗೆ ಆಶೀರ್ವಾದಕರವಾಗಿರುತ್ತೆ, ಅದನ್ನೇ ನಮಗೆ ಸಮೃದ್ಧಿಕರವಾಗಿ ಮಾಡಬಲ್ಲ ದೇವರು ನಮಗಿದ್ದಾರೆ. ಅನ್ಯಾಯದಿಂದ ಸಂಪಾದಿಸಿರುವ ದುಡ್ಡಾಗಲಿ ವಸ್ತುವಾಗಲಿ, ಅನ್ಯಾಯದಿಂದ ಇತರರಿಗೆ ಮೋಸ ಮಾಡಿ, ಇತರರನ್ನು ಒಂಥರ ಅವರಿಗೆ ಭಯಪಡಿಸಿ, ಇಲ್ಲವೇ ಇತರರಿಗೆ ಆಸೆ ಪಡಿಸಿ, ಹೌದಲ್ಲವೇ, ಈ ದಿನ ಅನೇಕರು ಬಡ್ಡಿಯ ವ್ಯಾಪಾರ ಮಾಡ್ತಿದ್ದಾರೆ. ಪರಲೋಕದಲ್ಲಿ ಕರ್ತನೊಂದಿಗೆ ನಿವಾಸಿಸಲು ಇಚ್ಛಿಸುವವನು ಬಡ್ಡಿಗಾಗಿ ದುಡ್ಡು ಕೊಡಬಾರದು. ಒಬ್ಬ ವ್ಯಕ್ತಿ ಏನಾದರೂ ಸಾಲ ಪಡೆದುಕೊಳ್ತಿರುವುದಾದರೆ ಕೊರತೆಯಲ್ಲಿದ್ದಕ್ಕಾಗಿಯೇ ಪಡೆಯುತ್ತಿದ್ದಾನೆ. ಆ ಸಾಲ ಕೊಟ್ಟಂತೆ ಕೊಟ್ಟು ಬಡ್ಡಿ ಹೋರಿಸಿದಾಗ ಅನೇಕರು ಈ ದಿನ ಆ ಸಾಲ ಬಡ್ಡಿ ತೀರಿಸಿಕೊಳ್ಳಲಿಕ್ಕಾಗದೆ ಶ್ರಮೆಗೊಳಗಾಗ್ತಿದ್ದಾರೆ. ನೀವು ಸಾಲ ಕೊಡುವಿರೇ ಹೊರತು ಸಾಲ ಮಾಡುವುದಿಲ್ಲ ಎಂದು ದೇವರು ಹೇಳಿದ್ದಾರೆ. ನಿಮ್ಮ ದುಡ್ಡನ್ನು ಬಡ್ಡಿಗೆ ಕೊಡುವಿರಿ ಎಂದು ಯೇಸು ಹೇಳಲಿಲ್ಲ. ಅನ್ಯಾಯದ ಬಡ್ಡಿ ಚಕ್ರಬಡ್ಡಿ ಅನ್ನುತ್ತಾರಲ್ಲವೇ, ಕೆಲವರು ಅದರಿಂದಲೇ ನಾವು ಸಂಪಾದನೆ ಮಾಡ್ತಿದ್ದೇವೆ ಅನ್ನುತ್ತಾರೆ. ಅದು ಅನ್ಯಾಯದ ವ್ಯಾಪಾರವಾಗಿರುತ್ತೆ, ದುರ್ವ್ಯಾಪಾರವಾಗಿರುತ್ತೆ, ಅದು ಭಯಂಕರವಾಗಿರುತ್ತೆ. ಅದರಿಂದ ಒಬ್ಬ ಮನುಷ್ಯ ಎಷ್ಟೇ ದುಡ್ಡು ಸಂಪಾದಿಸಬಹುದಾದ್ರೆ, ನೀವು ಗಮನಿಸಿ ನೋಡುವುದಾದರೆ ಅಂಥವರ ಜೀವಿತದಲ್ಲಿ ಸಮೃದ್ಧಿ ಇರುವುದಿಲ್ಲ, ದಿವ್ಯದಾನ ಇರುವುದಿಲ್ಲ, ಅವರಿಗೆ ನಿಜವಾದ ಸಮಾಧಾನ ಇರೋದಿಲ್ಲ. ನಿಮ್ಮ ಕಷ್ಟಾರ್ಜಿತವನ್ನು ನಾನು ಆಶೀರ್ವದಿಸುತ್ತೇನೆ ಎಂದಿದ್ದಾರೆ ದೇವರು. ನ್ಯಾಯದಿಂದ ಕಷ್ಟಪಟ್ಟು ನೀವು ಸಂಪಾದಿಸಿರುವ ದುಡ್ಡು ಸ್ವಲ್ಪವಾಗಿದ್ರೂ ಸಹ, ಅವು 5 ರೊಟ್ಟಿ 2 ಮೀನುಗಳಂತೆ ಅಲ್ಪವಾಗಿದ್ರೂ ಸಹ ಸಮೃದ್ಧಿಯಾಗಿ ನಿಮಗೆ ಸಾಕಾಗಿ ಉಳಿಯುವಂತೆ ದೇವರು ಮಾಡುತ್ತಾರೆ. ದೇವರಿಗೆಲ್ಲ ಗೊತ್ತು ನಿಮಗೆ ಯಾವಾಗ ಏನು ಬೇಕು ಎಂಬುದಾಗಿ. ನೀವು ನಂಬುವುದಾದರೆ ನಾಳೆಗೋಸ್ಕರ ಕೂಡಿಟ್ಕೊಳ್ಬೇಕು ಅಂದ್ಕೊಳ್ಬೇಡಿ. ನೀವು ಈ ಲೋಕದಲ್ಲಿ ಹಣವನ್ನು ಗಂಟು ಮಾಡಿಟ್ಕೊಳ್ಬೇಡಿರಿ. ಅದನ್ನು ಕಳ್ಳರು ಕದ್ದುಕೊಳ್ಳುತ್ತಾರೆ, ಕನ್ನ ಹೊಡೆಯುತ್ತಾರೆ. ಅಷ್ಟೇ ಅಲ್ಲ, ನಿಮ್ಮ ಹಣದ ಗಂಟೆಲ್ಲಿರುತ್ತೋ ಅಲ್ಲೇ ನಿಮ್ಮ ಮನಸ್ಸಿರುವಂಥದ್ದಾಗಿದೆ. ನೀವು ಮೇಲಿರುವವುಗಳ ಮೇಲೆ ಮನಸ್ಸಿಡಬೇಕಾದ್ರೆ ಯೇಸುವಿನ ಮೇಲೆ ನಿಮ್ಮ ಮನಸ್ಸಿಡಿರಿ ಎಂದು ವಾಕ್ಯ ಹೇಳುತ್ತೆ. ನಿಜ ಪ್ರಿಯರೇ, ನಮಗೆ ದುಡ್ಡು ಬೇಕು. ಅನುದಿನದ ಅವಶ್ಯಕತೆಗಳಿಗಾಗಿ ನಮಗೆ ದುಡ್ಡು ಬೇಕು. ನಾವು ಕಷ್ಟಪಟ್ಟು ಸಂಪಾದಿಸುವ ದುಡ್ಡನ್ನು ದೇವರು ಆಶೀರ್ವದಿಸ್ತಾರೆ. ದೇವರಿಗೆ ಕೊಡಬೇಕಾದದನ್ನು ಕೊಟ್ಟಾಗ ಉಳಿದದನ್ನು 100ರಷ್ಟು ದೇವರು ಆಶೀರ್ವದಿಸ್ತೇನೆಂದು ವಾಗ್ದಾನ ಮಾಡಿದ್ದಾರೆ. ಸ್ಥಳ ಹಿಡಿಯಲಾಗದಷ್ಟು ಸುವರಗಳನ್ನು, ಪರಲೋಕದ ದ್ವಾರಗಳನ್ನು ತೆರೆದು, ಪರಲೋಕದ ಕಿಟಕಿ ತೆರೆದು ನಿಮ್ಮ ಮೇಲೆ ಸುರಿಯ ಮಾಡುತ್ತೇನೆಂದು ಕರ್ತನು ಹೇಳಿದ್ದಾನೆ. ದೇವರು ಕೊಡುವ ಆಶೀರ್ವಾದಗಳನ್ನು ಬಿಟ್ಟು ಮನುಷ್ಯರೊಂದಿಗೆ ಹೋರಾಡಿ, ಸಣ್ಣ ಸಣ್ಣ ವಿಷಯಗಳಿಗಾಗಿ, ಸ್ವಲ್ಪ ಆಸ್ತಿಗಾಗಿ ಒಡಹುಟ್ಟಿದವರೊಂದಿಗೆ ಘರ್ಷಣೆಗೊಳಗಾಗಿ ಹೊಡ್ಕೊಳ್ಳೋರು, ಬಡ್ದಾಡ್ಕೊಳ್ಳೋರು, ಸಾಯುವಂಥವರು, ಕೋರ್ಟ್ ಕೇಸ್ ಮಾಡುವವರನ್ನು ನಾವು ನೋಡ್ತಾ ಇದ್ದೇವಲ್ಲವೇ. ಎಷ್ಟೋ ಜನ ಅನ್ಯಾಯ ಸಹಿಸಿಕೊಳ್ಳಲಿಕ್ಕಾಗ್ತಾ ಇಲ್ಲ, ಆದರೆ ಅನ್ಯಾಯ ಮಾಡುವುದಕ್ಕಾಗಿ ಎಷ್ಟೋ ತವಕಿಸುತ್ತಿದ್ದಾರೆ. ದೇವರಿಗೆ ಅನ್ಯಾಯ ಮಾಡುವವರು ಅಂದರೆ ಇಷ್ಟವಿರಲ್ಲ. ತಪ್ಪಾದ ಸಂಪಾದನೆ ಆತನಿಗಿಷ್ಟವಿರಲ್ಲ. ಬಹಳಷ್ಟು ಜನ ತಪ್ಪಾದ ಲೆಕ್ಕಾಚಾರ ಹಾಕುತ್ತಾರೆ.
ತಪ್ಪು ಲೆಕ್ಕಾಚಾರ ಮಾಡಿ ಸಂಪಾದಿಸ್ತಾರೆ, ಕಮಿಷನ್ ಹೊಡೆಯುತ್ತಾರೆ, ಅದೇನೋ ಅಂತಾರಲ್ಲವೇ, ತಪ್ಪು ಲೆಕ್ಕಾಚಾರ ತೋರಿಸ್ತಾರೆ. ನೋಡಿ, ಹೀಗೆ ನೀವು ಏನಾದರೂ ಸಂಪಾದಿಸಲು ಬಯಸಿದ್ರೆ ಅದು ದೇವರಿಗೆ ಹೇಯವಾಗಿದೆ ಎಂದು ವಾಕ್ಯ ಹೇಳ್ತದೆ. ಅಲ್ಲೇ ಇದೆ ನೋಡಿ, ಜ್ಞಾನೋಕ್ತಿಗಳ ಪುಸ್ತಕ 16ನೇ ಅಧ್ಯಾಯ 11ನೇ ವಚನ. ನ್ಯಾಯವಾದ ತ್ರಾಸು ತಕ್ಕಡಿಗಳು ಯೆಹೋವನ ಏರ್ಪಾಡು, ಕಟ್ಲೆ ಚೀಲದ ಕಲ್ಲುಗಳೆಲ್ಲ ಆತನ ಕೈಕೆಲಸವೇ. ಈ ದಿನಗಳಲ್ಲಿ ಮೆಷರಿಂಗ್ ಮಷಿನ್ಸ್ಗಳು ಬಂದಿವೆ, ಆದರೆ ಪುರಾತನ ಕಾಲದಲ್ಲಿ ತ್ರಾಸ್ ಇರ್ತಾಯಿತ್ತು. ಅಂದರೆ ಎರಡು ತಟ್ಟೆ ಅಂತ ಇರ್ತಿದ್ವು. ನಿಮಗೆ ಗೊತ್ತಲ್ಲವೇ, ತಕ್ಕಡಿ ಇವತ್ತು ಕೂಡ ನಾವು ಕೆಲವೊಂದು ಕಡೆ ನೋಡ್ತೇವೆ, ತಕ್ಕಡಿಯ ತ್ರಾಸುಗಳಂತಾರೆ. ಅದರಲ್ಲಿ ಈ ಕಡೆ ಆ ಕಡೆ, ಅಂದರೆ ಒಂದು ಕಡೆ ಕಲ್ಲಿಡ್ತಾರೆ, ಅದನ್ನು ವೇಟ್ ಮಾಡುವುದಕ್ಕಾಗಿ ವೆಜಿಟೇಬಲ್ಸ್ ಆಗಲಿ ಇಲ್ಲವೇ ಏನು ಕೊಂಡ್ಕೊಳ್ತೇವೋ, ಇನ್ನೊಂದು ಕಡೆ ಅದನ್ನಿಟ್ಟು ತೂಕ ಮಾಡ್ತಾರೆ. ಅದು ಕರೆಕ್ಟಾಗಿ 1 kg ಆಗಿದ್ರೆ ಅಷ್ಟು ಬರಲೇಬೇಕು. ದುಡ್ಡಿನ ವಿಷಯದಲ್ಲಿ ಮೋಸ ಮಾಡೋದಲ್ಲದೆ ತೂಕದ ವಿಷಯದಲ್ಲಿಯೂ ಕೆಲವರು ಮೋಸ ಮಾಡ್ತಾರೆ. ನಾನು ಚಿಕ್ಕವನಾಗಿದ್ದಾಗ ಏನಾದರೂ ಕೊಂಡುಕೊಳ್ಳಲು ಹೋದಾಗ, ಮಗನೇ ತಕ್ಕಡಿ ಕೆಳಗೆ ಏನಾದರೂ ಅಂಟಿಕೊಂಡಿತ್ತೇನೋ ನೋಡ್ಬೇಕಿತ್ತು ಅಂತ ನನ್ನ ತಾಯಿ ಹೇಳ್ತಾ ಇದ್ದಳು. ಅಂದ್ರೆ ಮ್ಯಾಗ್ನೆಟ್ ಇಟ್ಟು ಅದರಿಂದ 10 ಗ್ರಾಮ್ 20 ಗ್ರಾಮ್ ಮೆಟಲ್ ಅಂಟಿಸಿಡ್ತಾ ಇದ್ರು ಆ ತ್ರಾಸುಗಳ ಕೆಳಗೆ. ಕೆಲವೊಮ್ಮೆ ಹುಣಸೆ ಹಣ್ಣು ಅಂಟಿಸಿಡ್ತಾ ಇದ್ರು. ಯಾಕೆಂದ್ರೆ ಅವರಿಗೆ ಕಡಿಮೆ ತೂಕ ಕೊಟ್ರೆ ಹೆಚ್ಚು ಕಮಿಷನ್ ನಮಗೆ ಸಿಗ್ತದ ಅಂದ್ಕೊಳ್ತಿದ್ರು. ಅದು ದೇವರಿಗೆ ಹೇಯವಾಗಿದೆ. ತಪ್ಪು ತ್ರಾಸುಗಳು ದೇವರಿಗೆ ಹೇಯವಾಗಿವೆ, ತಪ್ಪು ತಕ್ಕಡಿಗಳು ದೇವರಿಗೆ ಹೇಯವಾಗಿವೆ. ನೋಡ್ರಿ, ಅಲ್ಲೇ ಇದೆ ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 1ನೇ ವಚನ. ಮೋಸದ ತ್ರಾಸುಗಳು ಯೆಹೋವನಿಗೆ ಅಸಹ್ಯ, ನ್ಯಾಯದ ತೂಕ ಆತನಿಗೆ ಸಂತೋಷ. ಏನಂತೆ? ಮೋಸದ ತ್ರಾಸು, ಮೋಸದ ಲೆಕ್ಕಾಚಾರ, ತಪ್ಪು ಲೆಕ್ಕಾಚಾರ ಬರೆಯುವುದು ದೇವರಿಗೆ ಅಸಹ್ಯ. ಒಂದು ಕಾಲದಲ್ಲಿ ಬಟ್ಟೆ ಕೊಂಡ್ಕೊಳ್ಬೇಕಾದಾಗ ಈ ಟೇಪ್ ಇರ್ತಾ ಇರಲಿಲ್ಲ. 1 ಮೊಳ ಇಷ್ಟೆಂಬುದಾಗಿ ಹೀಗೆ ಕೈಯಿಂದ ಅಳತೆ ಮಾಡಿ ಅಳೆಯುತ್ತಾ ಇದ್ರು. 1 ಗಜ, ಅರ್ಧ ಗಜ, ಅಂದ್ರೆ 1 ಫೀಟ್ 1.5 ಫೀಟ್ ಎಂದು ಅಳೆಯುತ್ತಾ ಇದ್ರು. ಅವರು ಈ ರೀತಿ ಬೇಗ ಬೇಗ ಅಳೆಯುತ್ತಾ ಇದ್ರು, ತಕ್ಕ ಅಳತೆ ಮಾಡಿ ಉಳಿಸಿಕೊಳ್ತಾ ಇದ್ರು. ಹೀಗೆ ಎಷ್ಟೋ ವಿಧವಾದ ಮೋಸಗಳು ಆ ಕಾಲದಲ್ಲಿಯೇ ಆ ರೀತಿಯಾಗಿದ್ರೆ, ಈ ದಿನಗಳಲ್ಲಿ ಈಗಿನ ಪರಿಸ್ಥಿತಿಗಳಿಗೆ ತಕ್ಕಂತೆ 1 ಶೂನ್ಯ ಹೆಚ್ಚಿಗೆ ಮಾಡೋದು, 1 ಶೂನ್ಯ ತೆಗೆಯೋದು, ಇಲ್ಲವೇ ಡಿಜಿಟಲ್ ಗೋಲ್ಮಾಲ್ ಮಾಡುವಂಥದ್ದನ್ನು ಈ ದಿನಗಳಲ್ಲಿ ನಾವು ನೋಡ್ತೇವೆ. ಎಷ್ಟೋ ರೀತಿಯಾಗಿ ಅನ್ಯಾಯದ ವ್ಯಾಪಾರ ಮಾಡುವುದನ್ನು ನೋಡ್ತೇವೆ. ಡಿಜಿಟಲ್ ಆಗಿ ಕದಿಯೋದು, ಸೈಬರ್ ಕಳ್ಳತನ. ಇದನ್ನ ಎಷ್ಟೋ ಜನ ತಮ್ಮ ನೆರೆಯವನ ಬ್ಯಾಂಕಿನಿಂದ ದುಡ್ಡು ಕಳ್ಳತನ ಮಾಡಿ ಉದ್ಧಾರವಾದವರು ಯಾರಾದರೂ ಇದ್ದಾರೋ? ಸಿಕ್ಕಾಕೊಳ್ಳದೆ ತಪ್ಪಿಸಿಕೊಂಡವರು ಯಾರಾದರೂ ಇದ್ದಾರಂತೀರಾ? ದೇವರು ಆಶೀರ್ವದಿಸುವ ಆಶೀರ್ವಾದ ಮಾತ್ರ ನಮಗ್ ಸಾಕು, ನೆರೆಯವರದು ಆಶಿಸಬಾರದು. ಕರ್ತನು ಕೊಟ್ಟಿದ್ದು ಸಾಕು ಪ್ರಿಯರೇ. ಕೃತಜ್ಞತೆಯಿಂದ ಆತನಿಗೆ ಋಣಸ್ಥರಾಗಿ ನಂಬಿಕೆಯಿಂದ ಪ್ರಾರ್ಥಿಸಿರಿ. ಅದು ನಿಮಗೆ ಸಾಕಾಗಿದ್ದಲ್ದೇನೆ ಉಳಿತಾಯ ಕೂಡವಾಗುತ್ತೆ. ಎಷ್ಟೋ ಇಟ್ಕೊಂಡು ಸಮಾಧಾನ ಇಲ್ಲದೇ ಇರುವುದಕ್ಕಿಂತ ಸ್ವಲ್ಪ ಪಡೆದುಕೊಂಡು ಸಂತೃಪ್ತರಾಗಿರುವುದು ಒಳ್ಳೆಯದಲ್ಲವೋ? ದೇವರು ನಿಮಗೆ ಕೊಟ್ಟಿರುವುದರಿಂದ ಸಂತುಷ್ಟರಾಗಿರಿ. ದೇವರ ವಾಕ್ಯ ಹೇಳ್ತದೆ, ಸಂತುಷ್ಟಿ ಸಹಿತವಾದ ಭಕ್ತಿ ದೊಡ್ಡ ಲಾಭ ಸಾಧಕವೇ. ಇಷ್ಟು ಸಾಕು, ಈ ಹೊತ್ತಿಗೆ ಈ ಆಹಾರ ಸಾಕು, ಈ ಹೊತ್ತಿಗೆ ಈ ಬಟ್ಟೆಗಳು ಸಾಕು, ಈ ಹೊತ್ತಿಗೆ ಇಷ್ಟು ದುಡ್ಡು ಸಾಕು ನನಗೆ ಎಂಬುದಾಗಿ ತೃಪ್ತರಾಗಿರುವಾಗ ನಾವು ಆರೋಗ್ಯವಾಗಿರ್ತೇವೆ, ಆನಂದವಾಗಿರ್ತೇವೆ, ನಮ್ಮ ಜೀವಿತದಲ್ಲಿ ಅಭಿವೃದ್ಧಿ ಆಗ್ತೇವೆ. ನಿಮ್ಗೇನಾದ್ರೂ ಬೇಕಾದಾಗ ದೇವರಿಗೆ ಬೇಡಿಕೊಡ್ರಿ. ಬೈಬಲ್ ಮೇಲಿಂದ ಮೇಲೆ ಹೇಳ್ತದೆ, ಕಳ್ಳತನ ಮಾಡಬಾರದು, ಮೋಸತನ ಮಾಡಬಾರದು, ಸುಳ್ಳು ಹೇಳಿ ಸಂಪಾದಿಸಬಾರದು, ಅನ್ಯಾಯವಾಗಿ ಆಸ್ತಿ ಕೂಡಿಡಬಾರದು. ನಿಮಗೇನಾದ್ರೂ ಬೇಕಾದ್ರೆ ಬೇಡಿಕೊಡ್ರಿ. ನಿಮ್ಮ ಪರಲೋಕದ ತಂದೆ ನಿಮಗೆ ಒಳ್ಳೆ ಒಳ್ಳೆ ದಾನಗಳನ್ನು ಕೊಡ್ತಾನೆ. ನಿಮಗೆ ದುಡ್ಡು ಬೇಕಾದ್ರೆ ಪ್ರಾರ್ಥಿಸಿರಿ. ನಿಮಗೆ ಏನಾದ್ರೂ ಕೊಂಡುಕೊಳ್ಬೇಕಾದಾಗ ದುಡ್ಡಿಲ್ಲದಿರುವಾಗ ಆ ವಿಷಯ ದೇವರ ಮುಂದೆ ತಂದಿಡಿರಿ. ತಕ್ಕ ಸಮಯದಲ್ಲಿ ದೇವರು ಅದ್ಭುತವಾಗಿ ಒದಗಿಸ್ತಾರೆ. ನೀವು ನಂಬ್ತಿರೋ ಇಲ್ಲವೋ, ಆದರೆ ಈ ಸೇವೆಯನ್ನು ನಾವು ಮಾಡುತ್ತಾ ಇರುವಾಗ, ಕಳೆದ 54 ವರ್ಷಗಳಿಂದ ಸೇವೆ ಮಾಡ್ತಿರುವ ನಾನು ಇಲ್ಲಿಯವರೆಗೂ ಯಾರ ಬಳಿಯಲ್ಲಿಯೂ ಸಾಲ ಕೇಳಲಿಲ್ಲ, ಯಾರಿಂದಲೂ ಬೇಡಿ ಪಡ್ಕೊಂಡು ತಿಂದು ಸೇವೆ ಮಾಡಿಲ್ಲ. ಅದೇ ರೀತಿಯಾಗಿ ಯಾರಿಗೂ ನಾನು ಬಾಕಿ ಕೊಡಬೇಕಾಗಿಲ್ಲ, ಯಾರಿಗೂ ಬಾಧೆ ಪಡಿಸಲಿಲ್ಲ, ಬಲವಂತಗೊಳಿಸಲಿಲ್ಲ. ಯಾರ್ಯಾರಿಗೋ ಏನೋ ಆಸೆ ತೋರಿಸಿ ಏನೇನೋ ಸಂಪಾದಿಸಬೇಕೆಂಬ ಆಸೆ ಉಳ್ಳವನಾಗಿರಲಿಲ್ಲ. ಆದರೆ ದೇವರು ಅದ್ಭುತವಾಗಿ ಆಯಾ ದಿನಕ್ಕೆ ತಕ್ಕಂತೆ ಈ ಸೇವೆಯಲ್ಲಿರುವ ಪ್ರತಿ ಅವಶ್ಯಕತೆ ತೀರಿಸುವುದನ್ನು ನಾನು ನೋಡುತ್ತಾ ಇರುವಾಗ, ನಮಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇಲ್ಲದಿದ್ದರೂ, ದೊಡ್ಡ ದೊಡ್ಡ ಆಲಯವಿಲ್ಲದಿದ್ದರೂ, ಸ್ವಂತ ಮನೆ ನಾವು ಕಟ್ಟಿಕೊಳ್ಳಲಿಕ್ಕಾಗದಿದ್ದರೂ, ದೇವರ ಕೃಪೆಯಲ್ಲಿ ಆಯಾ ದಿನಕ್ಕೆ ತಕ್ಕಂತೆ ಸಂತುಷ್ಟರಾಗಿ ನಾವು ಜೀವಿಸುವಂತೆ ದೇವರು ಮಾಡುತ್ತಿರುವಾಗ, ಆ ದೇವರಲ್ಲೇ ನಾನು ಆನಂದಿಸ್ತಿದ್ದೇನೆ. ದೇವರು ಕೊಟ್ಟಿದ್ದಷ್ಟೇ ಸಾಕು ಅನ್ನುವವನು ಧನ್ಯನು. ದೇವರು ನಮಗೆ ಕೆಳಗಿಡುವಾತನಲ್ಲ, ನಮ್ಮನ್ನು ಹೆಚ್ಚಿಸುವಾತನು, ದಿವ್ಯ ದಾನದಿಂದ ತುಂಬಿಸುವಾತನು. ಆತನು ನಮ್ಮ ಪ್ರತಿ ಅವಶ್ಯಕತೆಯನ್ನು ತೀರಿಸುವಾತನಾಗಿದ್ದಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಮ್ಮ ಜೀವಿತದಲ್ಲಿ ಅನೇಕ ಸಾರಿ ನಾನು ಏನು ಸಂಪಾದಿಸಲಿಕ್ಕಾಗಲಿಲ್ವಲ್ಲ, ನನ್ನ ಪಕ್ಕದವರು ಎಷ್ಟೋ ಸಂಪಾದಿಸ್ತಿದ್ದಾರಲ್ಲವೇ,
ನಮ್ಮ ಸಹೋದರರು ಸಂಪಾದಿಸ್ತಿದ್ದಾರಲ್ಲವೇ ಎಂಬ ಚಿಂತೆ ನಮ್ಮೊಳಗೆ ಬರ್ತಿರುವಾಗ ಅನ್ಯಾಯವಾಗಿ ಸಂಪಾದಿಸದೆ ಕಷ್ಟಪಡುವ ಜೀವಿತ ನಮಗನುಗ್ರಹಿಸಿರಿ. ಕಷ್ಟಾರ್ಜಿತವನ್ನೇ ದೇವರು ಆಶೀರ್ವದಿಸ್ತಾರೆ. ದೇವರೇ, ಮನುಷ್ಯರು ಕಷ್ಟಪಡಲಾರದೆ ಆ ಆಸ್ತಿ ಹೆಚ್ಚಾಗುವುದಿಲ್ಲ ಎಂದು ನೀವು ಹೇಳಿದಿರಿ. ನಾವು ಎಷ್ಟೇ ಅಡ್ಡದಾರಿಯಿಂದ ಅನ್ಯಾಯದ ಸಂಪಾದನೆ ಮಾಡಿದರೂ ಕೂಡ ಅದು ನಮಗೆ ಉಳಿಯದೇ ಇರುವುದರಿಂದ ಅದರಿಂದ ನಮಗೆ ಬಿಡುಗಡೆ ಮಾಡಿ. ನೀವು ಆಶೀರ್ವದಿಸುವಾಗ ಅದು ಎಂದೆಂದಿಗೂ ನಮಗೆ ಆಶೀರ್ವಾದಕರವಾಗಿರುತ್ತೆ ಎಂದು ನಂಬಿ ಇರುವುದರಲ್ಲಿ ತೃಪ್ತರಾಗಿದ್ದು ನಿಮ್ಮನ್ನು ಸ್ತುತಿಸುವಂತೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಕಲಿಸಿಕೊಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಿರುವಂತಹ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮ ಪಕ್ಷದಲ್ಲಿ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ದೇವರು ತಪ್ಪದೆ ಅದ್ಭುತ ಕಾರ್ಯ ಮಾಡುತ್ತಾರೆ. ಹಾಗಾಗಿ ನ್ಯಾಯವಾಗಿ ಜೀವಿಸೋಣ. ನ್ಯಾಯವಂತನಾದ ದೇವರು ನಮ್ಮ ಪಕ್ಷದಲ್ಲಿರೋದ್ರಿಂದ ನಮಗೆ ಅನ್ಯಾಯವಾಗಲಾರದಂತೆ ನ್ಯಾಯವನ್ನೇ ಅನುಗ್ರಹಿಸುತ್ತಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆಯೇ ನಿಮ್ಮ ಹೆಸರು, ಊರು ಈ ಒಂದು ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಟೈಪ್ ಮಾಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.